ಪತಿಗಳ ಲೆಕ್ಕಾಚಾರಕ್ಕೆ ಉಲ್ಟಾ ಹೊಡೆದ ಬಿಜೆಪಿ. ಸಾಕಷ್ಟು ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಅವರು ಮಾಡಿಕೊಂಡಿದ್ರು. ಆದ್ರೆ ಈಗ ಅದೆಲ್ಲ ಲೆಕ್ಕಾಚಾರವೂ ಕೂಡ ಉಲ್ಟಾ ಆಗಿದಾವೆ. ಎಚ್.ಡಿ. ದೇವೇಗೌಡರ ರಾಜ್ಯಸಭೆ ಮರುಪ್ರವೇಶದ ಕನಸು ಭಗ್ನ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ರು. ಎಚ್.ಡಿ.ಗೆ ಟಿಕೆಟ್ ಇಲ್ಲ. ಎಚ್.ಡಿ. ದೇವೇಗೌಡರಿಗೆ ಅಪಮಾನ ಅಂತಿರೋ ಕಾಂಗ್ರೆಸ್ ನಾಯಕರು. ಎಚ್.ಡಿ.ಗೆ ರಾಜ್ಯಸಭೆ ಟಿಕೆಟ್ ಸಿಗದಿರುವುದೇ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರ ಆಗಿದೆ. ಒಕ್ಕಲಿಗ ನಾಯಕನಿಗೆ ಸಿಎಂ ಪಟ್ಟ ಕಟ್ಟಿ ಜೆಡಿಎಸ್ಗೆ ಮರ್ಮಾಘಾತ. ವಯಸ್ಸು ಆರೋಗ್ಯದ ಕಾರಣದಿಂದ ಕೈ ತಪ್ಪಿದ ಟಿಕೆಟ್. ದಳಪತಿಗಳ ಲೆಕ್ಕಾಚಾರಕ್ಕೆ ಉಲ್ಟಾ ಹೊಡೆದ ಬಿಜೆಪಿ. ಎಚ್.ಡಿ. ದೇವೇಗೌಡರ ರಾಜ್ಯಸಭೆ ಮರುಪ್ರವೇಶದ ಕನಸು ಈಗ ಭಗ್ನ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ರು ಕೂಡ ಎಚ್.ಡಿ.ಗೆ ಟಿಕೆಟ್ ಅನ್ನ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ. ಭಾರಿ ಕಸರತ್ತನ್ನ ಮಾಡಿದ್ರು ಈ ಒಂದು ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಹೋಗಿ ಮೀಟ್ ಮಾಡಿದ್ರು, ಕೆಲವೊಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ರು ಈ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಬಹಳ ಹಿರಿಯ ರಾಜಕಾರಣಿ ಆಗಿದ್ದಾರೆ ದೇವೇಗೌಡರು. ಅವರಿಗೆ ಟಿಕೆಟ್ ನೀಡಲೇಬೇಕು, ಯಾಕೆ ಅಂತಂದ್ರೆ ಅವರ ಸ್ಥಾನವೇ ತೆರವಾಗ್ತಾ ಇರೋದ್ರಿಂದ ಅವರನ್ನ ಮತ್ತೆ ಮರು ಆಯ್ಕೆಯನ್ನ ಮಾಡಲೇಬೇಕು ಅಂತ ಬಹಳ ಕಸರತ್ತನ್ನ ಮಾಡಿದ್ರು. ಆದ್ರೆ ಆ ಎಲ್ಲಾ ಕಸರತ್ತು ಕೂಡ ಈಗ ಫೇಲ್ಯೂರ್ ಆಗಿದೆ. ಯಾಕೆಂತಂದ್ರೆ ಎಚ್.ಡಿ. ದೇವೇಗೌಡರಿಗೆ ಈ ಒಂದು ರಾಜ್ಯಸಭಾ ಟಿಕೆಟ್ ನೀಡಿಲ್ಲ. ಅವರ ಕನಸು ಈಗ ಕಂಪ್ಲೀಟ್ ಭಗ್ನ ಆಗಿದೆ. ಸಾಕಷ್ಟು ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಅವರು ಮಾಡಿಕೊಂಡಿದ್ರು. ಆ ಎಲ್ಲಾ ಲೆಕ್ಕಾಚಾರವನ್ನು ಕೂಡ ಈಗ ಬಿಜೆಪಿಯ ಹೈಕಮಾಂಡ್ ಉಲ್ಟಾ ಮಾಡಿದೆ. ಸದ್ಯಕ್ಕೆ ಎಚ್.ಡಿ. ದೇವೇಗೌಡರಿಗೆ ಟಿಕೆಟ್ ಕೊಡದೆ ಬಿಜೆಪಿಯವರು ಅಪಮಾನ ಮಾಡಿದ್ದಾರೆ ಅಂತ ಕೂಡ ಕಾಂಗ್ರೆಸ್ ನಾಯಕರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಚ್.ಡಿ.ಗೆ ರಾಜ್ಯಸಭೆ ಟಿಕೆಟ್ ಸಿಗದೇ ಇರೋದೇ ಕಾಂಗ್ರೆಸ್ಗೆ ಈಗ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಒಕ್ಕಲಿಗ ನಾಯಕನಿಗೆ ಸಿಎಂ ಪಟ್ಟ ಕಟ್ಟಿದ್ದಾರೆ. ಸದ್ಯಕ್ಕೆ ಒಕ್ಕಲಿಗ ಮತಗಳನ್ನ ಸೆಳೆಯುವ ಒಂದು ರಣತಂತ್ರ ಕೂಡ ಇದು. ಈಗ ಒಕ್ಕಲಿಗ ಒಂದು ಸಮುದಾಯಕ್ಕೆ ಸೇರಿದವರಾಗಿರುವಂತಹ ಎಚ್.ಡಿ. ದೇವೇಗೌಡರನ್ನ ಸದ್ಯಕ್ಕೆ ಕಡೆಗಣನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಜೊತೆಗೆ ಅವರ ಸ್ಥಾನವೇ ತೆರವಾಗ್ತಾ ಇದೆ. ಹಾಗಾಗಿ ಅವರ ಸ್ಥಾನಕ್ಕೆ ಅವರನ್ನೇ ಮತ್ತೆ ಮರು ಆಯ್ಕೆ ಮಾಡೋದಕ್ಕೂ ಈಗ ಹೈಕಮಾಂಡ್ ಸಮ್ಮತಿಯನ್ನು ಸೂಚಿಸಿಲ್ಲ, ಬೇರೆಯವ್ರನ್ನ ಆಯ್ಕೆ ಮಾಡಿದೆ. ಇದೆಷ್ಟರ ಮಟ್ಟಿಗೆ ಸರಿ ಅಂತ ಈಗ ಸಾಕಷ್ಟು ಟೀಕೆಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದರ ನಡುವೆ ಇದನ್ನ ಒಂದು ಅಸ್ತ್ರವಾಗಿಯೂ ಕೂಡ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ವಯಸ್ಸು ಮತ್ತು ಆರೋಗ್ಯದ ಕಾರಣದಿಂದ ಸದ್ಯಕ್ಕೆ ಎಚ್.ಡಿ. ದೇವೇಗೌಡರಿಗೆ ಈ ಒಂದು ರಾಜ್ಯಸಭೆಯ ಟಿಕೆಟ್ ಕೈ ತಪ್ಪಿದೆ. ಆದರೂ ಕೂಡ ಬಹಳ ಕಸರತ್ತನ್ನ ಮಾಡಿದ್ರು. ಈ ಒಂದು ಏನು ಟಿಕೆಟ್ ಇದೆ, ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕಸರತ್ತನ್ನ ಮಾಡಿದ್ರು. ಶತಾಯಗತಾಯ ಟಿಕೆಟ್ ಕೊಡಿಸಲೇಬೇಕು ಅಂತ ಕುಮಾರಸ್ವಾಮಿ ಅವರು ಕೂಡ ನಾನಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಏಕೆ ಅಂತಂದರೆ ಬಹಳ ಒಂದು ಹಿರಿಯರಿದ್ದಾರೆ. ಈಗ ಸದ್ಯಕ್ಕೆ ಈಗೇನಾದರೂ ಆಪರ್ಚುನಿಟಿ ಮಿಸ್ ಆದರೆ ಮುಂದೆ ಈ ಒಂದು ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಏಕೆಂತಂದ್ರೆ ಈಗ ಆಲ್ರೆಡಿ ಬಹಳ ವಯಸ್ಸಾಗಿದೆ. ಅವರ ಆರೋಗ್ಯದಲ್ಲೂ ಕೂಡ ಕೆಲವೊಂದಿಷ್ಟು ಏರುಪೇರುಗಳಾಗ್ತಾ ಇರತ್ತೆ. ಹಾಗಾಗಿ ಸದ್ಯಕ್ಕೆ ಈಗ ಏನಾದರೂ ಆಗಲಿ ಒಂದು ಟಿಕೆಟ್ ಕೊಡಿಸ್ಬೇಕು ಅಂತ ಕುಮಾರಸ್ವಾಮಿ ಅವರು ಕೂಡ ನಾನಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಆದರೆ ಅದೆಲ್ಲವೂ ಕೂಡ ವಿಫಲ ಆಯಿತು. ಹೈಕಮಾಂಡ್ ಏನು ಲೆಕ್ಕಾಚಾರ ಇತ್ತು, JDS ಲೆಕ್ಕಾಚಾರ ಕಂಪ್ಲೀಟ್ ಅದನ್ನು ಉಲ್ಟಾ ಮಾಡಿದೆ. ಸದ್ಯಕ್ಕೆ ರಾಜ್ಯಸಭೆ ಚುನಾವಣೆಯ ಅಭ್ಯರ್ಥಿ ಆಯ್ಕೆಯಲ್ಲಿ ಬಿಜೆಪಿ ಹೈಕಮಾಂಡ್ ಕೊನೆ ಕ್ಷಣದ ಆಟ ಇದು. ಮೈತ್ರಿ ಪಕ್ಷವಾದ JDSನ ಲೆಕ್ಕಾಚಾರ ಸಂಪೂರ್ಣವಾಗಿ ಉಲ್ಟಾ ಮಾಡಿ ಹಾಕಿದೆ. JDS ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಮತ್ತೊಮ್ಮೆ ರಾಜ್ಯಸಭೆಗೆ ಕಳುಹಿಸಬೇಕೆಂಬ ದಳಪತಿಯ ಕನಸು ಈ ನಿರ್ಧಾರದಿಂದ ಭಗ್ನ ಆಗಿದೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ರು ಕೂಡ ಈ ಒಂದು ಮೈತ್ರಿ ಧರ್ಮದ ಅಡಿಯಲ್ಲಿ ತಮ್ಮ ತಂದೆಗೆ ಹೈಕಮಾಂಡ್ನಿಂದ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲು ಕೂಡ ಸದ್ಯಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ JDSಗೂ ಕೂಡ ಇದು ಒಂದು ರೀತಿಯ ತೀವ್ರ ಮುಖಭಂಗ ಆದಂತಾಗಿದೆ. ಜೊತೆಗೆ ವಯಸ್ಸು ಮತ್ತು ಆರೋಗ್ಯದ ಕಾರಣಗಳನ್ನು ಮುನ್ನೆಲೆಗೆ ತಂದು ದೇವೇಗೌಡರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ. ತೆರೆಮರೆಯ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ ಇದೆ ಎಂಬ ಮಾತುಗಳು ಕೂಡ ಸದ್ಯಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರದಿಂದ ಟಿಕೆಟ್ ಕೊಡ್ತೀವಿ ಅಂತ ಹೈಕಮಾಂಡ್ ಹೇಳಿತ್ತು. ಅದಕ್ಕೆ ದೇವೇಗೌಡರು ಒಪ್ಪಿಗೆಯನ್ನು ಕೂಡ ಸೂಚಿಸಿರಲಿಲ್ಲ. ಹಾಗಾಗಿ ಸದ್ಯಕ್ಕೆ ಅವರಿಗೆ ಟಿಕೆಟ್ ಅನ್ನು ನೀಡಿಲ್ಲ ಎಂಬ ವಿಚಾರವೂ ಕೂಡ ಸದ್ಯಕ್ಕೆ ಚರ್ಚೆಗೆ ಗ್ರಾಸ ಆಗಿದೆ.
ಇನ್ನು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅಪಮಾನ ಅಂತ ಈಗ ಬಿಂಬಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. JDS ಮತ್ತೆ ಬಿಜೆಪಿಯ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನು ಕೂಡ ಉರುಳಿಸಲು ಕಾಂಗ್ರೆಸ್ ಈಗ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ. ಇದನ್ನ ಒಂದು ಅಸ್ತ್ರವಾಗಿಯೂ ಕೂಡ ಈಗ ಸದ್ಯಕ್ಕೆ ಇದನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಕಾಂಗ್ರೆಸ್. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಸದ್ಯಕ್ಕೆ ದಳಪತಿಗಳು ನಾನಾ ರೀತಿಯ ಲೆಕ್ಕಾಚಾರವನ್ನ ಮಾಡ್ಕೊಂಡಿದ್ರು. ದೇವೇಗೌಡರಿಗೆ ಏನಾದ್ರೂ ಆಗ್ಲಿ ಟಿಕೆಟ್ ಅನ್ನ ಕೊಡಿಸ್ಲೇಬೇಕು ಅಂತ ಹೈಕಮಾಂಡ್ ಮಟ್ಟಕ್ಕೂ ಹೋಗಿ ಬಹಳ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಬಿಜೆಪಿಯ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಹಿಲ್? ಮಂಗಳವಾರ ಸಂಜೆ 8 ಗಂಟೆಯ ಒಳಗೂ ಎಲ್ಲರ ಮನಸ್ಸಿನಲ್ಲಿದ್ದಿದ್ದು ದೇವೇಗೌಡರು ಅದೇ ರಾಜ್ಯಸಭೆಯಲ್ಲಿ ಮುಂದುವರಿತಾರೆ ಅನ್ನೋದು. ಯಾವಾಗ ಬುಧವಾರದ ದಿನ ಒಂದು ಮಾಸ್ಟರ್ ಸ್ಟ್ರೋಕ್ ಎಂಬಂತೆ ಭಾರೀ ಶಬ್ದದ ಸಿಡಿಲು ಮಿಂಚಿನಂತೆ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡ್ತಾರೆ. ಆ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ದೇವೇಗೌಡರ ಹೆಸರು ಅಪ್ರತ್ಯಕ್ಷ ಆದಾಗ ಕರ್ನಾಟಕದ ಮಾಜಿ ಪ್ರಧಾನಿ ದೇವೇಗೌಡರ ಅಭಿಮಾನ ಆ ಬಳಗಕ್ಕೂ ಕೂಡ ಅದೊಂತರಹದ ಆಘಾತವಾಗಿ ಪರಿಣಮಿಸಿದೆ. ನೋಡಿ, ಈ ವಿಚಾರ ಈಗ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಂಡಿದೆ. ರಾಜ್ಯದಲ್ಲಿ ಈಗ ನೂತನ CM ಆಗಿರ್ತಕ್ಕಂತಹ DK ಶಿವಕುಮಾರ್ ಒಕ್ಕಲಿಗ ಸಮಾಜದ ನಾಯಕ. ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ನಾಯಕನಿಗೆ CM ಸ್ಥಾನ ಕೊಟ್ಟಿದೆ. ಆದರೆ ಬಿಜೆಪಿ ಎನ್ನುವಂತಹ ಪಕ್ಷ ಒಕ್ಕಲಿಗ ನಾಯಕನಾಗಿದ್ದ ಮಾಜಿ ಪ್ರಧಾನಿಯಾಗಿದ್ದ HD ದೇವೇಗೌಡರಂತಹ ಒಕ್ಕಲಿಗ ನಾಯಕನನ್ನ ಆ ಸ್ಥಾನದಿಂದ ಕೆಳಗಿಳಿಸುವುದರ ಮುಖಾಂತರವಾಗಿ ಬಿಜೆಪಿ ಒಕ್ಕಲಿಗ ವಿರೋಧಿ ಕೃತ್ಯವನ್ನು ಮಾಡ್ತಾ ಇದೆ ಅನ್ನೋ ತರಹವೂ ಕೂಡ ರಾಜಕೀಯ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ದೇವೇಗೌಡರಿಗೆ ಈ ಬಾರಿ ರಾಜ್ಯಸಭಾ ಸಿಕ್ಕಿದ್ದಿದ್ರೆ ನೋಡಿ, ಇಲ್ಲೊಂದು ವಿಶೇಷತೆ ಇದೆ ಸಾಹಿತ್ಯ. HD ಕುಮಾರಸ್ವಾಮಿ ಯಕಶ್ಚಿತ್ ಒಬ್ಬ ಸಂಸದ ಅಲ್ಲ, ಬದಲಾಗಿ ಅವರೀಗ ನರೇಂದ್ರ ಮೋದಿ ಕ್ಯಾಬಿನೆಟ್ನ ಪ್ರಭಾವಿ ಮಿನಿಸ್ಟರು. ನರೇಂದ್ರ ಮೋದಿಯ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿರ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ತಂದೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೊಡಿಸುವಷ್ಟು ಪ್ರಭಾವವನ್ನು HD ಕುಮಾರಸ್ವಾಮಿ ಕಳೆದುಕೊಂಡ್ರ. ಇನ್ನು ಮುಂದೆ ಮೈತ್ರಿ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ. ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ JDS ಮತ್ತು ಬಿಜೆಪಿ ಮೈತ್ರಿ ಮುಂದುವರಿಯುತ್ತಾ ನೋಡಿ, ರಾಜ್ಯಸಭಾ ಟಿಕೆಟ್ ಮಿಸ್ ಆಗಿರುವಂತಹದ್ದು ಕೇವಲ ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಆಘಾತ ಅಲ್ಲ. ಈ ಕರ್ನಾಟಕದ ದೇವೇಗೌಡರ ಅತಿ ದೊಡ್ಡ ಅಭಿಮಾನಿ ಬಳಗ ಇದೆ, ಕುಮಾರಸ್ವಾಮಿ ಅವರ ಅಭಿಮಾನಿ ಬಳಗವೂ ಕೂಡ ಇದೆ. ಸೊ ದೊಡ್ಡಗೌಡರ ಕೊನೆ ಕಾಲದಲ್ಲೂ ರಾಜ್ಯಸಭಾ ಸ್ಥಾನವನ್ನು ಕಳೆದುಕೊಂಡ್ರಲ್ವಾ ಎನ್ನುವಂಥ ಆಘಾತದಲ್ಲಿ ಇದು ಬೇರೆ ತರಹದ ತಿರುವು ಕೂಡ ಪಡೆದುಕೊಳ್ಳಬಹುದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಯಿಂದ ದೇವೇಗೌಡರಿಗೆ ಟಿಕೆಟ್ ಮಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಬಿಜೆಪಿಯಿಂದ ಸದ್ಯಕ್ಕೆ ದೇವೇಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬಿಜೆಪಿ JDS ಮೈತ್ರಿ ಸ್ಟ್ರಾಂಗ್ ಆಗಿಲ್ಲ, ಇದಕ್ಕೆ ದೇವೇಗೌಡರಿಗೆ ಟಿಕೆಟ್ ಮಿಸ್ ಆಗಿದ್ದೇ ಸಾಕ್ಷಿ. ಬಿಜೆಪಿಯಿಂದ ದೇವೇಗೌಡರಿಗೆ ಟಿಕೆಟ್ ಮಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಏನ್ ಮಾತನಾಡಿದ್ದಾರೆ ನೋಡೋಣ. ಅದು ನೋಡಿ, ಇದರ್ ಪಾರ್ಟಿ ಪಾಲಿಸಿ ಅಲ್ಲ. ಬಿಜೆಪಿ ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, JDS ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದು ನಮ್ಗೇನ್ ಸಂಬಂಧ. ಆದ್ರೆ ಒಂದು ಮಾತ್ರ ಅರ್ಥ ಆಗ್ಬೋದು, ಬಿಜೆಪಿ JDS ಅವರ ಮೈತ್ರಿ ಸ್ಟ್ರಾಂಗ್ ವಿಕೆಟ್ ಮೇಲೆ ಇಲ್ಲ. ನೋಡಿ, ಅವ್ರು ವೀಕ್ ಆಗ್ತಾರೋ ಸ್ಟ್ರಾಂಗ್ ಆಗ್ತಾರೋ ಗೊತ್ತಿಲ್ಲ. ಇವ್ರೆ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರಿಗೆ ಜನರ ಮನ್ಸು ಗೆಲ್ಬೇಕಂತ ನಮ್ದಿದೆ ಅಷ್ಟೇ. ಅವ್ರ ಮೈತ್ರಿ ತಗೊಂಡು ನಮ್ಗೇನ್ ಮಾಡೋದಿದೆ. ನಾವು ನಮ್ಮ ಶಕ್ತಿ ಮೇಲೆ ಗೆಲ್ಬೇಕು ಹೊರತು ಅವರ ವೀಕ್ನೆಸ್ ಮೇಲೆ ಅಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಅದು ಸಂಬಂಧ ಇಲ್ಲ. ಆದ್ರೆ ಬಿಜೆಪಿ IT ED CBI ಇರ್ಲಿಲ್ಲ ಅಂದ್ರೆ JDS ಗಿಂತ ಕನಿಷ್ಠ ಪ್ರಾದೇಶಿಕ ಪಕ್ಷ ಆಗುತ್ತೆ. ಅದು ನೋಡಿ, ಇದರ್ ಪಾರ್ಟಿ ಪಾಲಿಸಿ ಅಲ್ಲ. ಬಿಜೆಪಿ ಅವ್ರಿಗೆ ಸದ್ಯಕ್ಕೆ ಬಿಜೆಪಿಯಿಂದ ದೇವೇಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ. ಬಹಳ ಒಂದು ನಿರೀಕ್ಷೆಯನ್ನು ಇರಿಸ್ಕೊಂಡಿದ್ರು, ಟಿಕೆಟ್ ಸಿಕ್ಕೇ ಸಿಗುತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ನಿರೀಕ್ಷೆ ಇತ್ತು. ಆದರೆ ಈಗ ಆ ಒಂದು ನಿರೀಕ್ಷೆ
ಹುಸಿಯಾಗಿದೆ. ಯಾಕೆಂತಂದ್ರೆ ಅವರಿಗೆ ಟಿಕೆಟ್ ಅನ್ನ ನೀಡಿಲ್ಲ. ಈ ಒಂದು ವಿಚಾರವೇ ಈಗ ಕಾಂಗ್ರೆಸ್ನವರಿಗೆ ಬಹುದೊಡ್ಡ ಅಸ್ತ್ರ ಆಗಿ ಪರಿಣಮಿಸಿದೆ. ಈಗ ನಾವು ಒಕ್ಕಲಿಗ ಸಮುದಾಯದಲ್ಲೇ ಒಬ್ಬರನ್ನ CM ಮಾಡಿದ್ದೀವಿ, ಆದರೆ ಇಲ್ಲಿ ಒಕ್ಕಲಿಗರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಸದ್ಯಕ್ಕೆ ಕಾಂಗ್ರೆಸ್ನವರು ಜನರಿಗೆ ಪೋಟ್ರೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏಕೆಂತಂದ್ರೆ ಬಹಳ ಮುಖ್ಯವಾಗಿ ನೀವು ಗಮನಿಸಬಹುದು, ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಹೆಚ್ಚಾಗಿದೆ, ಅದರ ಜೊತೆಗೆ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಕೂಡ ಹೆಚ್ಚಾಗಿದೆ. ಈಗ ಅತಿ ಹೆಚ್ಚು ಮತಗಳನ್ನ ಗಳಿಸಬೇಕು ಅಂತಂದ್ರೆ ಒಕ್ಕಲಿಗ ಮತಗಳನ್ನ ಸೆಳಿಬೇಕಾಗುತ್ತೆ. ಹಾಗಾಗಿ ಈ ಒಂದು ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಇದನ್ನೇ ಬಹುದೊಡ್ಡ ಅಸ್ತ್ರವಾಗಿ ಈಗ ಕಾಂಗ್ರೆಸ್ನವರು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಈ ಒಂದು ಏನು BJP ಮತ್ತೆ JDS ಮೈತ್ರಿ ಏನಿದೆ ಇದು ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿಲ್ಲ. ಅದಕ್ಕೆ ಪುರಾವೆ ಏನು ಸ್ಟ್ರಾಂಗ್ ಆಗಿಲ್ಲ ಅಂತ ನೀವು ಹೆಂಗೆ ಹೇಳ್ತೀರಾ ಅಂತಂದ್ರೆ ಅದಕ್ಕೆ ಸಾಕ್ಷಿ ಇಲ್ಲೇ ಇದೆ. ಏನೀಗ ದೇವೇಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ, ಇದೇ ಅದಕ್ಕೆ ಸಾಕ್ಷಿ. ಒಂದು ವೇಳೆ ಒಂದು ಮೈತ್ರಿ ಸ್ಟ್ರಾಂಗ್ ಆಗಿತ್ತು ಅಂತ ಆಗಿದ್ರೆ ಆಗ ದೇವೇಗೌಡರಿಗೆ ಟಿಕೆಟ್ ಅನ್ನು ನೀಡ್ತಾ ಇದ್ರು, ಮರು ಆಯ್ಕೆಯನ್ನ ಮಾಡ್ತಾ ಇದ್ರು. ಸ್ಟ್ರಾಂಗ್ ಇಲ್ಲದೆ ಇರೋದ್ರಿಂದಲೇ ಸದ್ಯಕ್ಕೆ ಮರು ಆಯ್ಕೆಯನ್ನ ಮಾಡಿಲ್ಲ ಅಂತ ಒಂದು ಕಾಂಗ್ರೆಸ್ನವರು ಇದನ್ನೇ ಟೀಕಾಸ್ತ್ರವಾಗಿ ಪ್ರಯೋಗ ಕೂಡ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು, BJP JDS ಮೈತ್ರಿ ಏನಿದೆ ಅದು ಸ್ಟ್ರಾಂಗ್ ಇಲ್ಲ, ಇದಕ್ಕೆ ದೇವೇಗೌಡರಿಗೆ ಟಿಕೆಟ್ ಮಿಸ್ ಆಗಿದ್ದೆ ಸಾಕ್ಷಿ ಎಂಬ ಸ್ಟೇಟ್ಮೆಂಟ್ ಅನ್ನು ಕೂಡ ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ನೀಡಿದ್ದಾರೆ. ಪ್ರತಿಷ್ಠೆಯ ಕಣವಾದ ವಿಧಾನ ಪರಿಷತ್ ಚುನಾವಣೆ, ಇನ್ನು 7 ಸ್ಥಾನಗಳ ಚುನಾವಣೆಗೆ 8 ಅಭ್ಯರ್ಥಿಗಳು ಅಖಾಡಕ್ಕೆ. ಪ್ರತಿಷ್ಠೆಯ ಕಣವಾದ ವಿಧಾನ ಪರಿಷತ್ ಚುನಾವಣೆ, 7 ಸ್ಥಾನಗಳ ಚುನಾವಣೆಗೆ 8 ಅಭ್ಯರ್ಥಿಗಳು ಅಖಾಡಕ್ಕೆ. 3ನೇ ಅಭ್ಯರ್ಥಿ ಹಾಕಲು JDS BJP ನಿರ್ಧಾರ. ಕೆಲವೇ ಹೊತ್ತಿನಲ್ಲಿ JDS 3ನೇ ಅಭ್ಯರ್ಥಿ ಘೋಷಣೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ. ಇನ್ನು BJP ಹೈಕಮಾಂಡ್ ಜೊತೆ ಮಾತಾಡಿರುವಂತಹ ಕುಮಾರಸ್ವಾಮಿ ಅವರು ನಾನಾ ರೀತಿಯ ಲೆಕ್ಕಾಚಾರ ಕೂಡ ಇದ್ದಾವೆ. ಇನ್ನು ಅವಿರೋಧ ಆಯ್ಕೆ ನಿರೀಕ್ಷೆಯಲ್ಲಿದ್ದ ಕೈಗೆ ದಳ ಕೌಂಟರ್. ಇನ್ನು ಪ್ರತಿಷ್ಠೆಯ ಕಣವಾಗಿದೆ ಈ ಒಂದು ವಿಧಾನ ಪರಿಷತ್ ಚುನಾವಣೆ. 7 ಸ್ಥಾನಗಳ ಚುನಾವಣೆಗೆ 8 ಅಭ್ಯರ್ಥಿಗಳು ಅಖಾಡಕ್ಕೆ. ಇನ್ನು 3ನೇ ಅಭ್ಯರ್ಥಿಯನ್ನ ಹಾಕಲು JDS BJP ನಿರ್ಧಾರವನ್ನ ಮಾಡಿಕೊಂಡಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ JDS 3ನೇ ಅಭ್ಯರ್ಥಿಯನ್ನ ಘೋಷಣೆ ಕೂಡ ಮಾಡಲಿದ್ದಾರೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಗೆ ಕೌಂಟರ್ ಆಗಿ NDA 3ನೇ ಅಭ್ಯರ್ಥಿಯನ್ನ ಘೋಷಣೆಯನ್ನ ಮಾಡಲಿದ್ದಾರೆ. ಇನ್ನು BJP ಹೈಕಮಾಂಡ್ ಜೊತೆ ಈಗ ಆಲ್ರೆಡಿ HD ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. NDAಯಿಂದ ನಾಮಪತ್ರವನ್ನ ಗೋವಿಂದರಾಜು ಅವರು ಸಲ್ಲಿಕೆ ಕೂಡ ಮಾಡಲಿದ್ದಾರೆ. ಅವಿರೋಧ ಆಯ್ಕೆ ನಿರೀಕ್ಷೆಯಲ್ಲಿದ್ದಂತಹ ಕೈಗೆ ದಳ ಈಗ ಕೌಂಟರ್ ಅನ್ನ ಕೊಟ್ಟಿದೆ. JDLP ನಾಯಕ ಸುರೇಶ್ ಬಾಬು ಇನ್ನು ಸುದ್ದಿಗೋಷ್ಠಿ, ಬಹಳ ಪ್ರಮುಖವಾಗಿ ಅವಿರೋಧವಾಗಿ ಆಯ್ಕೆ ಆಗ್ತೀವಿ ಎಂಬ ನಿರೀಕ್ಷೆಯಲ್ಲಿ ಕೈಪಾಳಿಯ ಇತ್ತು. ಆದರೆ ಈಗ ಕೈಪಾಳಿಯಕ್ಕೆ ಬಹುದೊಡ್ಡ ಕೌಂಟರ್ ಎದುರಾಗಿದೆ. ಯಾಕೆಂತಂದರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಕೌಂಟರ್ ಆಗಿಯೇ NDA 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಅಭ್ಯರ್ಥಿಯ ಹೆಸರನ್ನು ಕೂಡ ಘೋಷಣೆಯನ್ನ ಮಾಡಲಿದ್ದಾರೆ. 7 ಸ್ಥಾನಗಳ ಚುನಾವಣೆಗೆ 8 ಅಭ್ಯರ್ಥಿಗಳು ಸದ್ಯಕ್ಕೆ ಅಖಾಡದಲ್ಲಿದ್ದಾರೆ. ಈಗ ಪ್ರತಿಷ್ಠೆಯ ಕಣವಾಗಿ ವಿಧಾನ ಪರಿಷತ್ ಚುನಾವಣೆ ಮಾರ್ಪಾಡಾಗಿದೆ. ಒಂದು ಕಡೆ ಕಾಂಗ್ರೆಸ್ನವರು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು. ಇನ್ನು ತೆರವಾಗ್ತಾ ಇರುವಂತಹ 7 ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಬಹುದು ಎಂಬ ನಿರೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇತ್ತು. ಆದರೆ ಈಗ ಈ ಒಂದು ಕಾಂಗ್ರೆಸ್ ಪಾಳ್ಯಕ್ಕೆ ಬಿಗ್ ಕೌಂಟರ್ ಅನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಪ್ರತಿತಂತ್ರವಾಗಿ BJP ಮತ್ತೆ JDS ಮೈತ್ರಿಕೂಟ ಜಂಟಿಯಾಗಿ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಈಗ ಸದ್ಯಕ್ಕೆ ಈ ಒಂದು ಡವ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಯಾಕೆಂತಂದ್ರೆ NDAಯಿಂದ ನಾಮಪತ್ರವನ್ನ ಗೋವಿಂದರಾಜು ಅವರು ಸಲ್ಲಿಕೆ ಕೂಡ ಮಾಡಲಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ವಿರಾಮದ ನಂತರ.